ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಈ 4 ಕೆಲಸ ಮಾಡಿದರೆ ಎಂದಿಗೂ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ. ಗೊತ್ತಿದ್ದು ಗೊತ್ತಿಲ್ಲದೆ ಈ ಕೆಲಸಗಳನ್ನು ಬೆಳಿಗ್ಗೆ ಎದ್ದಾಗ ಮಾಡುತ್ತಿದ್ದರೆ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ. ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ, ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಖಚಿತವಾಗಿ ಮಹಾಲಕ್ಷ್ಮಿ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಬೇಕು, ಜೀವನ ಚೆನ್ನಾಗಿರ್ಬೇಕು, ಕುಟುಂಬದಲ್ಲಿ ಸದಾ ಹಣಕಾಸಿನ ಕೊರತೆ ಇಲ್ಲದೆ ಸುಖ ಸಂತೋಷ ಇರಬೇಕೆಂದು ಇದ್ದೇ ಇರುತ್ತದೆ. ಆದರೆ ಕಷ್ಟಪಟ್ಟು ದುಡಿದರೂ ಕೂಡ ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ದಾರಿದ್ರ್ಯ ಹೆಚ್ಚುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬಾರದು. ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ. ಮೊದಲು ಶುಚಿಯಾಗಿ ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಸಮಯ ಆದ ನಂತರವಷ್ಟೇ ಕನ್ನಡಿ ನೋಡಬೇಕು. ರಾತ್ರಿ ಮಲಗುವಾಗ ನಾನಾ ಆಲೋಚನೆಗಳಿಂದ ನಿದ್ರೆ ಮಾಡಿರುತ್ತೀರಿ. ಕೆಲವೊಮ್ಮೆ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತವೆ. ಆದ್ದರಿಂದ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ಅದರ ಬಿಂಬದಂತೆಯೇ ಆ ದಿನವೆಲ್ಲ ಕೆಲಸದಲ್ಲಿ ನಷ್ಟ, ಅದೃಷ್ಟ ಇಲ್ಲದಂತಾಗುತ್ತದೆ. ಸ್ನಾನ ಅಥವಾ ಕೈಕಾಲು ಮುಖ ತೊಳೆದು ಮೇಲೆ ಕನ್ನಡಿ ನೋಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಜಗಳಗಳನ್ನು ನೋಡಬಾರದು. ಮನೆ ಹೊರಗಡೆ ಯಾರಾದರೂ ಕೂಗಾಡುತ್ತಿದ್ದರೆ, ಜಗಳಗಳನ್ನು ಮಾಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ನೋಡಲು ಹೋಗಬಾರದು. ಇದರಿಂದ ಆ ದಿನವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಉದ್ಯೋಗ, ವ್ಯಾಪಾರ, ಪ್ರಯಾಣದಲ್ಲಿ ನಿಮಗೂ ಕೂಡ ಜಗಳ ಆಗುವ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗದಂತಾಗುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಕೈಕಾಲುಗಳನ್ನು ತೊಳೆಯದೆ ಅಥವಾ ಸ್ನಾನ ಮಾಡದೆ ಅಡುಗೆ ಮನೆಗೆ ಪ್ರವೇಶವನ್ನ ಮಾಡಬಾರ್ದು. ಎಷ್ಟೋ ಜನ ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆ ಬಿಸಿ ಮಾಡುವುದು, ಹಾಲನ್ನು ಬಿಸಿ ಮಾಡುವುದು ಮಾಡುತ್ತಾರೆ. ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡುಗೆ ಕೋಣೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಇದರಿಂದ ಲಕ್ಷ್ಮೀ ದೇವಿಯು ಕೂಡ ಆ ಮನೆಗೆ ಅನುಗ್ರಹಿಸುವುದಿಲ್ಲ. ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾದ ಅಡುಗೆ ಮನೆ ಪ್ರವೇಶ ಮಾಡುವ ಮುನ್ನ ಕನಿಷ್ಠ ಕೈಕಾಲು ತೊಳೆದಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕನ್ನು ನೋಡಬಾರದು. ಸಿಂಕ್ನಲ್ಲಿ ಏನಾದರೂ ರಾತ್ರಿ ಇಟ್ಟಿದ್ದ ಎಂಜಲು ಪಾತ್ರೆಯನ್ನು ನೋಡುವುದು ಅಶುಭದ ಸಂಕೇತ. ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮುನ್ನವೇ ಸ್ತ್ರೀಯರು ಅಡುಗೆ ಮನೆಯಲ್ಲಿನ ಎಲ್ಲಾ ಎಂಜಲು ಪಾತ್ರೆಗಳನ್ನು ತೊಳೆದು ನಂತರ ಮಲಗಬೇಕು. ಇಲ್ಲವಾದರೆ ಮನೆಗೆ ಬಡತನ ಬರುತ್ತದೆ. ಬೆಳಿಗ್ಗೆ ಎದ್ದ ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು. ಶುಚಿಯಾದ ಅಡುಗೆ ಮನೆ ನೋಡಿ ದಿನ ಆರಂಭಿಸುವುದು ಮಂಗಳಕರ. ಇದರಿಂದ ದಿನವೆಲ್ಲ ಅದೃಷ್ಟ ಕೂಡಿ ಬರುತ್ತದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡಬಾರದು. ಅದರಲ್ಲೂ ಕೆಟ್ಟು ನಿಂತ ಗಡಿಯಾರ ನೋಡಿ ದಿನವನ್ನು ಆರಂಭಿಸುವುದು ಶುಭವಲ್ಲ. ಇದು ನೆಗೆಟಿವ್ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಇದರಿಂದ ಅನಾರೋಗ್ಯ ಸಮಸ್ಯೆಯು ಹೆಚ್ಚುತ್ತದೆ. ತಪ್ಪಾದ ಸಮಯ ನೋಡಿದಾಗ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುತ್ತದೆ. ಆ ದಿನವೆಲ್ಲ ಆತಂಕ ಕೂಡಿರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ನಂತರ ನೀವು ಇಷ್ಟಪಡುವ ವ್ಯಕ್ತಿಗಳ ಫೋಟೋ ನೋಡಿ. ಕೆಲವರು ಮಲಗುವಾಗ ಪಕ್ಕದಲ್ಲೇ ಮೊಬೈಲ್ ಇಟ್ಟು ನಿದ್ರಿಸುತ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ವಾಲ್ಪೇಪರ್ನಲ್ಲಿ ಇಟ್ಟ ಚಿತ್ರ ನೋಡಿ ದಿನ ಆರಂಭಿಸುತ್ತಾರೆ. ವಾಲ್ಪೇಪರ್ನಲ್ಲಿ ದೇವರ ಫೋಟೋ, ಪ್ರಕೃತಿ ಫೋಟೋ, ಪುಣ್ಯ ನದಿಗಳು, ಕಲ್ಯಾಣಿಗಳು, ಹಸಿರುವನ, ಇಷ್ಟ ದೇವರ ಫೋಟೋಗಳನ್ನ ಕೂರಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ನೆರಳನ್ನು ನೋಡುವುದು ಅಶುಭ ಎಂದು ಹೇಳಲಾಗುತ್ತದೆ. ನಿಮ್ಮ ನೆರಳಾಗಲಿ ಬೇರೆಯವರ ನೆರಳಾಗಲಿ ಎದ್ದ ಕೂಡಲೇ ನೋಡಬೇಡಿ. ಇದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ. ಎದ್ದ ಕೂಡಲೇ ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿ ನೋಡಬಾರದು. ಮನೆಗೆ ದೃಷ್ಟಿ ತೆಗೆಯಲು ಕಟ್ಟಿದಂತಹ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ. ಅದನ್ನು ನೋಡಿ ದಿನ ಆರಂಭಿಸಿದರೆ ಕಾರ್ಯ ಆತಂಕಗಳು ಏರ್ಪಡುತ್ತದೆ. ಪ್ರಯಾಣದಲ್ಲಿ ಅಡೆತಡೆ, ವ್ಯಾಪಾರ ನಷ್ಟ, ಮಾನಸಿಕ ಕಿರಿಕಿರಿ ಇದರಿಂದ ಉಂಟಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಕರಗಳನ್ನು ನೋಡಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಹಸ್ತದಲ್ಲಿ ಲಕ್ಷ್ಮೀ ಸರಸ್ವತಿ ಗಣೇಶನನ್ನು ನೋಡಬೇಕು.
ಕರಾಗ್ರವಸತೆ ಲಕ್ಷ್ಮಿ ಹೇಳುತ್ತಾ ಕಣ್ಣುಗಳನ್ನ ಮುಟ್ಟಿ ನಂತರ ಭೂಮಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಮನೆ ದೇವರು, ಇಷ್ಟ ದೇವರುಗಳನ್ನ ಸ್ಮರಿಸಿಕೊಳ್ಳಬೇಕು. ನಿಮ್ಮ ಇಡೀ ದಿನ ಚೆನ್ನಾಗಿರಲಿ ಎಂದು ಪ್ರಕೃತಿ ಮಾತೆಗೆ ಬೇಡಿಕೊಂಡು ದಿನವನ್ನು ಶುಭ ಯೋಚನೆಗಳಿಂದ ಆರಂಭಿಸಬೇಕು. ಸೂರ್ಯ ದೇವರನ್ನು ನೋಡುತ್ತಾ ಕೈ ಮುಗಿದು ಇಡೀ ಕುಟುಂಬದವರಿಗೆ ಉತ್ತಮ ಆರೋಗ್ಯ, ಆಯುಷ್ಯು, ಯಶಸ್ಸು ನೀಡು ಭಗವಂತ ಎಂದು ಬೇಡಿಕೊಳ್ಳಬೇಕು. ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು, ಮನೆಯ ಬೇರೆ ಸದಸ್ಯರು ಕೂರುವುದು, ಹೊರಗಿನವರು ಕೂರುವುದು ಅಥವಾ ಮಲಗುವುದು ಮಾಡಬಾರದು. ಅಕಸ್ಮಾತ್ ಕೂರಲೇಬೇಕು ಎಂದರೆ ಮಂಚದ ಮೇಲಿನ ಬೆಡ್ಶೀಟ್ ಅನ್ನು ಬದಲಿಸಿರಬೇಕು. ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮಗಳನ್ನು ಪಾಲಿಸಬೇಕು. ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದ್ರಿಸಿದ ನಂತರ ಖಚಿತವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ಮನೆ ಒಳಗೆ ತಿರುಗಾಡಲೇಬೇಕು. ಇಲ್ಲವಾದರೆ ಅದೃಷ್ಟ ಯಜಮಾನನಿಗೆ ಕಡಿಮೆಯಾಗುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಮಾಡಬಾರದ ತಪ್ಪುಗಳ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.